ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾ ಸೆ ಕರ ಪಾರಾಯಣ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರುಲಾವಲ ತರಾತರ ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರುಲಾವಲ ತರಾತರ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಸರ್ವ ಮನೋ ಇಚ್ಛಿತಾ ಕಾಮನ ಕುರು ಕುರು ಸ್ವಾಹ. ಸೊ ಎಲ್ಲ ಭಕ್ತಾದಿಗಳಿಗೆ ನಿಮ್ಮ ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ನಿನ್ನೆ ದಿನ ನವನಾಥ ಪಾರಾಯಣವನ್ನ ಮುಗಿಸಿ ಮತ್ತೆ ಇವತ್ತಿನ ದಿನ ದತ್ತಾತ್ರೇಯ ಮಹಾರಾಜರ 7 ದಿನದ ಒಂದು ಸಪ್ತ ದಿವಸ ಪಾರಾಯಣವನ್ನ ಗುರುಚರಿತ್ರೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋ. ಈ ಸೇವೆಯನ್ನ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ನಾನು ನಿಮ್ಮ ಒಳಿತಿಗೋಸ್ಕರ, ನಿಮ್ಮ ಸರ್ವ ಸಮಸ್ಯೆಗಳಿಗೋಸ್ಕರ, ನಿಮ್ಮ ನೋವಿನಗೋಸ್ಕರ ಮನೋಕಾಮನಾ ಚಾರಿಟೇಬಲ್ ಟ್ರಸ್ಟ್, ಮನೋಕಾಮನಾ ದತ್ತ ಮಂದಿರದ ಕುಟುಂಬ ಚಾರಿಟೇಬಲ್ ಟ್ರಸ್ಟ್ ಅದು ಒಂದು ಕಡೆ, ಮುಖ್ಯವಾಗಿರ್ತಕ್ಕಂತಹದು ಮನೋಕಾಮನಾ ದತ್ತ ಮಂದಿರದ ಇದೊಂದು ಕುಟುಂಬ. ನಾವೆಲ್ಲರೂ ಒಂದೇ ಕುಟುಂಬದಲ್ಲಿದ್ದೀವಿ. ನಮಗೆ ಮೂಲ ದತ್ತ ಮಹಾರಾಜರು ತಂದೆ, ಅನಗಾ ಮಹಾತಾಯಿ, ಆ ಲಕ್ಷ್ಮಿ, ಅನಗಾ ಲಕ್ಷ್ಮಿ ನಮ್ಮೆಲ್ಲರಿಗೂ ತಾಯಿ. ಅವರು ತಂದೆ ತಾಯಿಯ ಒಂದು ಸ್ವರೂಪದಲ್ಲಿ ನಿಂತು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲರ ಮನೋಕಾಮನೆಗಳೆಲ್ಲವೂ ಈಡೇರಲಿ. ಬರುವ ಗುರು ಪೂರ್ಣಿಮೆ ಒಳಗಡೆ ಆಗಿ ಎಲ್ಲರ ಸಮಸ್ಯೆಯು ಬಗೆಹರಿಯಲಿ ಅಂತ ಹೇಳ್ತಾ ಈ ಒಂದು 7 ದಿನದ ಪಾರಾಯಣವನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ನನ್ನ ಅಕ್ಕ ತಂಗಿಯರಾಗಿರ್ಬೋದು, ತಂದೆ ತಾಯಿಯ ಒಂದು ಜಾಗದಲ್ಲಿ ಇರ್ತಕ್ಕಂಥವರು ಆಗಿರ್ಬೋದು, ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಆಶೀರ್ವಾದ ಕೂಡ ನನಗೆ ಬೇಕಾಗತ್ತೆ. ಸೊ ಆ ಒಂದು ಸ್ಥಿತಿಗತಿಗೆ ಅನುಕೂಲವಾಗಿ ಎಲ್ಲರ ಮನಸ್ಸಿನ ನೋವುಗಳನ್ನ ದೂರ ಮೂಡಿ ಬರುವ ಗುರು ಪೂರ್ಣಿಮೆ ಒಳಗಡೆಗಾಗಿ ಎಲ್ಲರ ಸಮಸ್ಯೆಗಳು ದೂರ ಆಗ್ಲಿ, ಅಂದುಕೊಂಡಿರ್ತಕ್ಕಂಥ ಕೆಲಸವು ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನಿಂದ 7 ದಿನಗಳ ಪಾರಾಯಣವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಈ ಪಾರಾಯಣ ಮುಗಿಯುವಂತದ್ದು 7 ಡೇಸ್. ಇವತ್ತು ಸ್ಟಾರ್ಟ್ ಮಾಡಿದ್ರೆ 7 ದಿವಸಕ್ಕೆ ಮುಗಿಯುತ್ತೆ. ನೀವು ಇದನ್ನ ನಾಳೆಯಿಂದ ಕೂಡ ಮಾಡ್ಬೋದು. ನಾನು ನನ್ನ ಒಂದು ದೇವಸ್ಥಾನದ ಕೆಲಸದ ನಿಮಿತ್ತ ಗುರು ಪೂರ್ಣಿಮೆಯ ಒಂದು ಕಾರ್ಯಕ್ರಮದ ಬ್ಯುಸಿ ಶೆಡ್ಯೂಲ್ಡ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಅಡ್ವಾನ್ಸು ಇದನ್ನ ಮಾಡ್ತಾ ಇದ್ದೀನಿ. ನಾನು ಮನೋಕಾಮನಾ ದತ್ತ ಮಂದಿರದ ಕುಟುಂಬ ಅಂತ ನಾನು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ನಾನು ಮಾಡುವಂತಹ ಪಾರಾಯಣ ನಮ್ಮ ಗ್ರೂಪಿನಲ್ಲಿರ್ತಕ್ಕಂಥವರ ಒಳಿತಿಗಾಗಿ, ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಗಾಗ್ಲಿ, ಮಕ್ಕಳಿಗೆ ವಿದ್ಯಾ ಬುದ್ಧಿಗಾಗ್ಲಿ. ಸೊ ನಿಮಗೆ ಇನ್ನೊಂದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಒಬ್ರು ಮನೆಯಲ್ಲಿ 8 ರಿಂದ 10 ಜನ ಇರ್ತಾರೆ. ಅವ್ರ ಮನೆಯಲ್ಲಿ ಒಂದೇ ಹೆಸರು ಅಥವಾ ಒಂದೇ ಒಂದು ಫೋನ್ ನಂಬರ್ ಮಾತ್ರ ಈ ಗ್ರೂಪ್ ಅಲ್ಲಿ ಆಡ್ ಆಗಿರುತ್ತೆ. ದಯಮಾಡಿ ಆ ತರ ಮಾಡಬೇಡಿ. ಪ್ರತಿಯೊಬ್ರು ಕೂಡ ಅವ್ರ ಹತ್ರ ಯಾರ್ಯಾರ ಮೊಬೈಲ್ ಅಲ್ಲಿ ಇದೆಯೋ ಅವ್ರ ನಂಬರ್ ಅನ್ನ ನೀವು ನಮ್ಮ ಗ್ರೂಪಿಗೆ ಆಡ್ ಮಾಡಿ. ಯಾಕಂತಂದ್ರೆ ನೋಡುವಂತ ಹೋಮ ಅವರ ಪೂರ್ವ ಕರ್ಮದ ಸುಕೃತದ ಪುಣ್ಯದ ಫಲವನ್ನ ಅದಕ್ಕೆ ಅನುಗುಣವಾಗಿ ಅವರಿಗೆ ಆ ಯಶಸ್ವಿಯ ಒಂದು ದಾರಿ ತೋರಿಸುತ್ತೆ. ಈಗ ಮಕ್ಕಳ ಹತ್ರ ಮೊಬೈಲ್ ಇರುತ್ತೆ, ಅವ್ರ ನಂಬರ್ ನೀವು ಇದಕ್ಕೆ ಆಡ್ ಮಾಡಿ ಅಷ್ಟೇ. ನಿಮ್ ಕೆಲಸ ಏನು ಅಂದ್ರೆ ನಂಬರ್ ಅನ್ನ ಆಡ್ ಮಾಡುವಂತ ಕೆಲಸ. ನಂದೇನು ಅಂತಂದ್ರೆ ಪ್ರಾರ್ಥನೆ ಮಾಡೋದು, ಹೋಮ ಮಾಡೋದು, ಇಷ್ಟು ನನ್ನ ಕೆಲಸ. ಮಿಕ್ಕಿರೋದು ಅವರನ್ನ ಕಾಯುವುದು ಸಂಪೂರ್ಣವಾಗಿ ದತ್ತ ಮಹಾರಾಜರು. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ನಾವು ದತ್ತ ಮಹಾರಾಜರ ಒಂದು
ವಿಡಿಯೋ ಆಗ್ಲಿ, ಆಮೇಲೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಾಣಗಾಪುರದ ಮೂಲ ವಿಗ್ರಹದ ಫೋಟೋ ಆಗ್ಲಿ, ಅದನ್ನ ನಾನು ಗ್ರೂಪ್ ಅಲ್ಲಿ ಹಾಕೋದ್ರಿಂದ ಆ ಮೊಬೈಲ್ ಅಲ್ಲಿ ಆ ಫೋಟೋ ಇರುತ್ತೆ, ಸ್ವಾಮಿ ಸಮರ್ಥರದ್ದು ಫೋಟೋ ಇರುತ್ತೆ, ದತ್ತ ಮಹಾರಾಜರದ್ದು ಫೋಟೋ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಆಗುವಂತ ದುರ್ಘಟನೆ ಆಗ್ಲಿ, ಮತ್ತೊಂದಾಗ್ಲಿ, ಏನೋ ಒಂದು ಸಮಸ್ಯೆ ಕೂಡ ಬರೋದಿದ್ರು ಕೂಡ ಆ ಮೊಬೈಲ್ ಅವ್ರ ಜೊತೆಗಿರೋ ಕಾರಣಾಂತರವಾಗಿ ಅದರಲ್ಲಿ ದತ್ತ ಮಹಾರಾಜರ ಫೋಟೋ ಕೂಡ ಇರುತ್ತೆ. ಸೊ ಇದೆಲ್ಲ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಸೊ ಅದೆಂಗಪ್ಪ ಆಗತ್ತೆ, ಇದೆಂಗಪ್ಪ ಆಗತ್ತೆ ಅಂತ ಅನ್ಕೊಂಡ್ಕೊಂಡ್ರೆ ಅದ್ ಜೀವನದಲ್ಲಿ ಅದು ಏನು ಮಾಡೋಕ್ಕಾಗಲ್ಲ, ಅದು ಏನು ಆಗೋದು ಇಲ್ಲ. ಸೊ ನಮ್ಮ ಪ್ರಯತ್ನ ಏನು, ನಾವು ಇದನ್ನ ಮಾಡ್ಬೇಕು ಅಷ್ಟೇ. ಸೊ ಆ ಪ್ರಯತ್ನವನ್ನ ನಾವು ನಿಯತ್ತಾಗಿ ಮಾಡಿದ್ದೆ ಆದ್ರೆ ಖಂಡಿತವಾಗಿ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ಕರುಣಿಸೇ ಕಾಣಿಸ್ತಾರೆ. ಒಂದ್ ದಿವಸ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ತೃಪ್ತಿ ಆಗದೆ ಇರ್ಬೋದು, 2 ದಿವಸ, ಆದ್ರೆ ಸುಮಾರು ದಿನಗಳ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಆ ಹೋಮ ನೋಡಿ ಗುರು ನಾಮಸ್ಮರಣೆ ಮಾಡಿ ನೀವು ಮನೆಯಿಂದ ಹೋಗೋದ್ರಿಂದ ಯಶಸ್ವಿಯಾಗಿನೇ ನೀವು ಮನೆ ಸೇರ್ತೀರಾ, ಇದಂತೂ ಖಂಡಿತ. ಆದ್ರೆ ಒಂದು ವಿಚಾರ ಹೇಳ್ತೀನಿ, ಕೆಲಸ ಆಗದೆ ಇರ್ಬೋದು, ನಿಮ್ ಮನಸ್ಸಿಗೆ ನೋವಾಗಿರ್ಬೋದು, 100% ನಿಮ್ಗೆ ಕೆಟ್ಟದ್ದಂತೂ ಆಗಲ್ಲ ರೀ. ನಾನು ನಿಮ್ಗೆ ಯಾವ ಬಾಂಡ್ ಪೇಪರ್ ಮೇಲೆ ಬರೆದು ಕೊಡೋದ್ರು ಕೊಡ್ತೀನಿ. ನಾನು ನೀವು 24x7 ಬರ್ಬೋದು ನನ್ನ ಮನೆಗೆ, ಕೆಟ್ಟದ್ದಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟದ್ದಾಗೋದನ್ನ ಕಾಪಾಡ್ತಾರೆ ಅವರೇ ಸ್ವಾಮಿ ಸಮರ್ಥರು, ಕೆಟ್ಟದ್ದಾಗೋದನ್ನ ತಪ್ಪಿಸ್ತಾರೆ ಅವರೇ ದತ್ತ ಮಹಾರಾಜರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂದ್ರೆ ಸುಮ್ಮನೆ ಅವ್ರಿಗೆ ಹೆಸರು ಬಂದಿಲ್ಲ, ಸ್ಮರಣ ಮಾತ್ರ ಸಂತುಷ್ಟಯಾಮಿ ಅಂತೇಳಿ ಸುಮ್ಮನೆ ಅವ್ರಿಗೆ ಹೆಸರು ಕೊಟ್ಟಿಲ್ಲ ಅಥವಾ ಬಿರುದು ಕೊಟ್ಟಿಲ್ಲ. ಇದು ಪೂರ್ವಾಪರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಒಂದಲ್ಲ ಎರಡಲ್ಲ, 700 ವರ್ಷದಿಂದ ಕೂಡ ಗಾಣಗಾಪುರದಲ್ಲಿ ಇನ್ನೂವರೆಗೂ ಪಾರಾಯಣ ನಡೀತಾ ಇದೆ ಅಂತಂದ್ರೆ ಅವ್ರಿಗೇನು ಹುಚ್ಚಿಡೋದಿಲ್ಲ. ಅವ್ರಿಗೆ ಒಳ್ಳೇದಾದಾಗ್ಲೇ ಕೂಡ ಅವ್ರು 4 ಜನ ಕೇಳಿ ಪಾರಾಯಣ ಪ್ರಾರಂಭ ಮಾಡ್ತಾರೆ. ಅಂತ ಒಂದು ಪಾರಾಯಣನ ಇವತ್ತು ನಿಮ್ಮೆಲ್ಲರ ಆಯುರ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವೂ ಆಗ್ಲಿ, ನಮ್ಮ ಗ್ರೂಪಿನಲ್ಲಿ ಇರ್ತಕ್ಕಂಥವ್ರಿಗೆ ಪ್ರತಿಯೊರ್ಗೂ ಸುಖ, ಶಾಂತಿ, ನೆಮ್ಮದಿ, ಪ್ರಪ್ರಥಮವಾಗಿ ಎಲ್ರಿಗೂ ನೆಮ್ಮದಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ 7 ದಿನದ ಪಾರಾಯಣ ಆದ ತದನಂತರ ನಾನು ನಿಮ್ಗೆ ಕಾನ್ಸೆಪ್ಟ್ ಹೇಳ್ತೀನಿ ಯಾವ್ಯಾವ ತರ ಇರುತ್ತೆ ಅಂತ ಹೇಳಿ. 27ನೇ ತಾರೀಕಿಗೆ ಈ ಒಂದು ಪಾರಾಯಣ ಮುಗಿಯುತ್ತೆ. 28ನೇ ತಾರೀಕು ಸಾಯಂಕಾಲ 5:30 ಗೋಧೂಳಿ ಸಮಯದಲ್ಲಿ ದತ್ತ ಮಹಾರಾಜರು, ರಾಯರು, ಪ್ರಪಂಚದಲ್ಲಿ ಇರ್ತಕ್ಕಂಥ ನಮಗೆಷ್ಟು ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ಅಷ್ಟೂ ಗುರುಗಳ ಒಂದು ಹೋಮವನ್ನ ನಾವು ಮಾಡ್ತೀವಿ. ಸೊ ಇದು 28ನೇ ತಾರೀಕು. ಹೋಮ ಮುಗಿದ ಮೇಲೆ ಸುಮಾರು 21 ಬಿಂದಿಗೆಯನ್ನ ದತ್ತ ಮಹಾರಾಜರ ವಿಗ್ರಹಕ್ಕೆ, ಇವಾಗೇನು ನಾವು ಅವರನ್ನ 48 ದಿನ 48 ದಿನ ಹೋಮ ಮಾಡಿ, ಹೋಮದ ಭಸ್ಮವನ್ನ ಯಾವ ಭಸ್ಮ ರೆಡಿ ಆಗಿದೆಯೋ ಅದರಲ್ಲಿ ಆ ವಿಗ್ರಹವನ್ನ ಸಂಪೂರ್ಣವಾಗಿ ಮಲಗಿಸಲಾಗುತ್ತೆ. ನಿಮ್ಗೆ ಆಮೇಲೆ ಆ ವಿಡಿಯೋ ನಾವು ತೋರಿಸ್ತೀನಿ ಯಾವ ತರ ಇರುತ್ತೆ, ಯಾವ ತರ ಇಲ್ಲ ಅಂತೇಳಿ. ಸೊ ಆ ಒಂದು 48 ದಿನ ಮಾಡಿರ್ತಕ್ಕಂಥ ಹೋಮದ ಭಸ್ಮದಲ್ಲಿ ದತ್ತ ಮಹಾರಾಜರು ಇವಾಗ ಮಲಗಿರ್ತಕ್ಕಂತಹ ಒಂದು ಪೊಸಿಷನ್ ಅಲ್ಲಿ ಅವರ ವಿಗ್ರಹಗಳನ್ನ ಮಲಗಿಸಲಾಗುತ್ತೆ. 28ನೇ ತಾರೀಕು ಆ ವಿಗ್ರಹಗಳನ್ನ ನಿಲ್ಲಿಸಿ ಅಲ್ಲಿವರೆಗೂ ನಮ್ಮ ಪಾರಾಯಣ ಸಂಪೂರ್ಣವಾಗಿ ಮುಗಿಯುತ್ತೆ. ಸಂಪೂರ್ಣವಾಗಿ ಮುಗಿದ ಮೇಲೆ 28ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಆ ವಿಗ್ರಹವನ್ನ ನಿಲ್ಲಿಸಿ ಬೆಳಗಿನ ಜಾವ ಸುಮಾರು 3:30 ಬ್ರಾಹ್ಮಿ ಮುಹೂರ್ತದಲ್ಲಿ ಆ 28 ಕಲಶಗಳನ್ನ ಏನು ಇಟ್ಟು ನಾವು ಹೋಮ ಮಾಡಿರ್ತೀವೋ ಆ ಕಲಶಗಳನ್ನ ದತ್ತ ಮಹಾರಾಜರ ಮೈ ಮೇಲೆ ಹಾಕಿ ಆ ಒಂದು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಹೋಮ, ಭಸ್ಮ, ದುಡ್ಡಿನ ಸಮಸ್ಯೆ ಇದ್ದವರಿಗೆ ಹೋಮದಲ್ಲಿ ಹಾಕಿರ್ತಕ್ಕಂಥ ಕಾಯಿನು ಇವುಗಳನ್ನೆಲ್ಲವನ್ನ ಕೊಡಲಾಗುತ್ತೆ. ಯಾರೇ ಬೇಕಂದ್ರೂ ಕೂಡ ಇದನ್ನ ಪೋಸ್ಟಲ್ ಮುಖಾಂತರ ತರಿಸ್ಕೋಬಹುದು. ನೀವು ನನ್ನ ಈ ನಂಬರ್ಗೆ ವಾಟ್ಸಪ್ಗೆ ಮೆಸೇಜ್ ಹಾಕಿ, ಓಕೆ. ಯಾಕಂದ್ರೆ ಬ್ಯುಸಿ ಇರೋದ್ರಿಂದ ನನಗೆ ಪ್ರತಿಯೊಬ್ಬರದು ಕಾಲ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಇದು ನನ್ನ ಸಮಸ್ಯೆ ಆಗಿದೆ, ದಯಮಾಡಿ. ಸೊ ತದನಂತರ ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಾಳೆಯಿಂದ ಸಾಧ್ಯವಾದರೆ ನಮ್ಮ ಇವರಿಗೆ ನಾನು ಹೇಳಿದ್ದೀನಿ, ಯಾರಿಗೆ ನಮ್ಮ ಗ್ರೂಪ್ ನಲ್ಲಿ ಇರ್ತಕ್ಕಂಥವ್ರು ಹೇಳಿದ್ದೀನಿ. ಸೊ ಅವರು ಗುರುಚರಿತ್ರೆ ಪಾರಾಯಣವನ್ನ ಬಿಡ್ತಾರೆ, ನೀವು ಅದನ್ನ ಕೇಳಿಸ್ಕೋಬಹುದು, ಓದ್ಬಹುದು. ಆಮೇಲೆ ಯೂಟ್ಯೂಬ್ ಅಲ್ಲಿ ಪಾರಾಯಣದ ಲಿಂಕ್ ಇದೆ, ಆ ಲಿಂಕ್ ಯಾರಿಗಾದ್ರೂ ಸಿಗ್ಲಿಲ್ಲ ಅಂದ್ರೆ ಕಳಿಸಿದ್ರು ಕೂಡ ನಾನು ಅವ್ರಿಗೆ ಆ ಲಿಂಕ್ ಅನ್ನ ಕಳಿಸ್ತೀನಿ. ಮತ್ತೆ ಆಗಿತ್ತಪ್ಪ ನಾನು ಪಾರಾಯಣನೆ ಮಾಡ್ತೀನಿ ಅಂತಂದ್ರೆ ನಾಳೆಯಿಂದ ಪಾರಾಯಣವನ್ನ ಪ್ರಾರಂಭ ಮಾಡಿ ಗುರು ಪೂರ್ಣಿಮೆ ದಿವಸ ಸಾಧ್ಯವಾದ್ರೆ ಒಂದಿಬ್ಬರಿಗಾದ್ರೂ ನೀವು ಅನ್ನದಾನ ಮಾಡ್ಬೋದು. ನಮ್ಮ ಹತ್ರ ಆಗಲ್ಲಪ್ಪ ಅಂತಂದ್ರೆ ನಮ್ಮ ಈ ಒಂದು ಗುರು ಪೂರ್ಣಿಮೆ ವಿಶೇಷತೆಯ ಕಾರ್ಯಕ್ರಮಕ್ಕೆ ಆ ಒಂದು ದೇಣಿಗೆನ ಕೊಡಬಹುದು. ನಿಮ್ಮ ಹೆಸರಲ್ಲಿ ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮನೆಯಲ್ಲಿ ಗುರು ಚರಿತ್ರೆ ಮಾಡ್ಬೋದು, ಮತ್ತೆ ನಾಮಸ್ಮರಣೆ ಮಾಡ್ಬೋದು. ನಿಮಗೆ ಯಾವ ಗುರುಗಳ ಪೂಜೆ ಮಾಡಬೇಕು ಅನ್ಸುತ್ತೆ ಆ ಗುರುಗಳ ಒಂದು ಪೂಜೆಯನ್ನ ಮಾಡ್ಬೋದು. ಸೊ ಇದು ವರ್ಷಕ್ಕೆ ಒಂದ್ಸಾರಿ ಬರುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ. ಈ ಅವಕಾಶಗಳನ್ನ ದಯಮಾಡಿ ಮಿಸ್ ಮಾಡ್ಕೋಬೇಡಿ, ಓಕೆ. ನಿಮ್ಮೆಲ್ಲರ ಒಳಿತಿಗೋಸ್ಕರ ಒಂದು ಪಾರಾಯಣವನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಮತ್ತೆ ಆದಷ್ಟು ಯಾರಿಗೂ ಪಾರಾಯಣವನ್ನು ಮಾಡಕ್ಕಾಗಲ್ಲಪ್ಪ ಅನ್ನೋರು ಬರೀ ಒಂದು ಗಂಟೆ ಆದ್ರೂ ಅಟ್ಲೀಸ್ಟು
ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅನ್ನೋ ಮಂತ್ರ ಆಗ್ಲಿ, ಇಲ್ಲ ದ್ರಾಮ್ ದ್ರಾಮ್ ದತ್ತಾತ್ರೇಯ ಅನ್ನೋ ಮಂತ್ರ ಆಗ್ಲಿ, ಅಥವಾ ಇಷ್ಟೂನು ನಿಮಗೆ ಟೈಮ್ ಇಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ದತ್ತ ಮಹಾರಾಜರ ಒಂದು ನಾಮಸ್ಮರಣೆ, ದ್ರಾಮ್ ದ್ರಾಮ್ ದತ್ತಾತ್ರೇಯ ಅನ್ನೋ ಒಂದು ನಾಮಸ್ಮರಣೆಯನ್ನ ಸಂಕಲ್ಪ ಮಾಡಿಕೊಂಡು ಮಾಡಬೇಕು. ಸುಮ್ಮನೆ ಏನೋ ಮಾಡ್ತೀನಿ ಅಂತಲ್ಲ. ಒಂದು ಕಾಯಿನ ತಗೋಬೇಕು, ಈ ತರ ಅದ್ರ ಮೇಲೆ ಹೂವು ಮಂತ್ರಾಕ್ಷತೆ ಇಟ್ಟು 11 ರೂಪಾಯಿ ದಕ್ಷಿಣೆಯನ್ನು ಇಟ್ಟು, ದತ್ತಾತ್ರೇಯ ಪ್ರಭು ಗುರುಗಳೇ, ಪೂರ್ವಾಪರ ಸುಕೃತದ ಪುಣ್ಯದ ಫಲದಿಂದ ಈ ಒಂದು ಗುರು ಪೂರ್ಣಿಮೆಯ ಪ್ರಯುಕ್ತ ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನ ನಮಗೆ ನೀವು ಕರುಣಿಸಿದ್ರ, ನಿಮ್ಮಯ ಪಾದಾರ ಬಿಂದುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನಂತ ತಿಳಿಸ್ತಾ ಸಂಕಲ್ಪವನ್ನ ಮಾಡ್ಕೋಬೇಕು. ಓಕೆ, ಸೊ ನಾನು ಇವಾಗ ಕುಟುಂಬ ಮನೋಕಾಮನ ದತ್ತ ಕುಟುಂಬದ ವತಿಯಿಂದ 7 ದಿವಸದ ಪಾರಾಯಣವನ್ನ ಸಂಕಲ್ಪ ಮಾಡ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮೋ ನಮಃ. ಓಂ ಭೂ ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಸ್ಯ ಯಜಮಾನಸ್ಯ ಮನೋಕಾಮನಾ ದತ್ತ ಮಂದಿರ ಕುಟುಂಬಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯಿ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧರ್ಥೆ ಸರ್ವ ಮನೋಕಾಮನಾ ಇಚ್ಛಿತರ್ಥೆ ಪೂರ್ವಾಪರ ಸಕಲ ಸರ್ವ ಬಾಧ ನಿವಾರಣಾರ್ಥೆ ಸರ್ವ ಸಾಲ ಬಾಧ ನಿವಾರಣಾರ್ಥೆ ವ್ಯಾಪಾರ ಅಭಿವೃದ್ಧರ್ಥೆ ರೋಗ ಬಾಧ ನಿವಾರಣಾರ್ಥೆ ಪೂರ್ವ ಜನ್ಮ ಇಹ ಜನ್ಮ ಸಕಲ ಪೀಡಾ ಸಮಸ್ಯಾ ನಿವಾರಣಾರ್ಥೆ ಅಪ್ರಾಪ್ತಿ ಲಕ್ಷ್ಮಿ ಪ್ರಾಪ್ತಿರಸ್ತು ಪ್ರಾಪ್ತಿ ಲಕ್ಷ್ಮಿ ಸ್ಥಿರಂ ಕರೋಮಿ. ದತ್ತಾತ್ರೇಯ ಸಹಿತ ಲಲಿತಾ ಪರಮೇಶ್ವರಿ ಮಾತೆ ಸಹಿತ ಶ್ರೀ ಸ್ವಾಮಿ ಸಮರ್ಥ ಸಹಿತ ಸೇವಾ ಪ್ರಾರಂಭಂ ಕರಿಚ್ಚೆ. ಮನೋಕಾಮನಾ ದತ್ತ ಮಂದಿರ ನಿರ್ಮಾಣಾರ್ಥ ಕುಟುಂಬಸ್ಯ 7 ದಿವಸ ಮನೋಕಾಮನಾ ದತ್ತ ಮಂದಿರ ನಿರ್ಮಾಣಾರ್ಥೆ ಶ್ರೀ ದತ್ತಾತ್ರೇಯ ಗುರುಚರಿತ್ರೆ ಇಹ ದಿವಸೆ ಪಾರಾಯಣಂ ಪ್ರಾರಂಭಂ ಕರಿಚ್ಚೆ. ಶೀಘ್ರಮೇವ ಮನೋ ಇಚ್ಛಿತಾ ಕಾಮನ ಸಂಪೂರ್ಣ ಫಲ ಪ್ರಾಪ್ತ್ಯರ್ಥಂ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ದತ್ತಾತ್ರೇಯ ಪ್ರಭುವೇ ಭಗವಂತ, ದೇಶದಲ್ಲಿರ್ತಕ್ಕಂಥ ರೈತರ ಒಳಿತಿಗಾಗಿ ಮಳೆಯ ಸಮಸ್ಯೆಯಿಂದ ಒದ್ದಾಡುತ್ತಿರುವ ರೈತರ ಉದ್ಧಾರಕ್ಕೋಸ್ಕರ, ಜನರು ಕಷ್ಟ ನೋವು ದುಃಖ ಸಂಕಟದ ಪರಿವಾರಕ್ಕಾಗಿ, ನೋವಿನಲ್ಲಿ ಇರ್ತಕ್ಕಂಥ ಪರಿವಾರದಗೋಸ್ಕರಾಗಿ, ನಮ್ಮ ಮನೋಕಾಮನ ದತ್ತ ಮಂದಿರದಲ್ಲಿ ಇರ್ತಕ್ಕಂಥ ಎಲ್ಲರ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗೋಸ್ಕರ, ಯಾರ್ಯಾರು ರೋಗದಲ್ಲಿ ಬಳಲ್ತಾ ಇದ್ದಾರೋ ಅವರ ಸಮಸ್ಯೆಯನ್ನು ಬಗೆಹರಿಸುವಗೋಸ್ಕರ, ತಂದೆ ತಾಯಿ ಮಕ್ಕಳ ಪ್ರೀತಿ ಹೆಚ್ಚಿಗೆ ಆಗುವಗೋಸ್ಕರ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಎಲ್ಲವೂ ಮನೋಕಾಮನ ದತ್ತ ಮಂದಿರದ ಕುಟುಂಬದಲ್ಲಿರ್ತಕ್ಕಂಥವರ ಒಳತಿಗೋಸ್ಕರ 7 ದಿವಸದ ಗುರುಚರಿತ್ರೆ ಪಾರಾಯಣವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ದ್ರಾಮ್ ದ್ರಾಮ್ ದತ್ತಾತ್ರೇಯಾಯ ನಮೋ ನಮಃ. ದ್ರಾಮ್ ದ್ರಾಮ್ ದತ್ತಾತ್ರೇಯಾಯ ನಮೋ ನಮಃ. ಇದೇ ಮೊಬೈಲ್ ಮುಖಾಂತರ ಎಲ್ಲರೂ ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಈ ವಿಡಿಯೋನ್ನ ನೀವು ನಾಳೆ ಕೂಡ ನೋಡಿಕೊಂಡು ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಪಾರಾಯಣವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಯಾರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಬರ್ತಾ ಇದೆ, ಅದಕ್ಕೆ ನೀವು ಫೋನ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬಹುದು, ಅಥವಾ ವಾಟ್ಸಾಪಿಗೆ ನೀವು ಮೆಸೇಜ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಾನು ವಾಟ್ಸಾಪ್ ಮುಖಾಂತರನೇ ನಿಮಗೆ ಮೆಸೇಜ್ ಹಾಕ್ತೀನಿ. ಗುರುದೇವ ದತ್ತ.